ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಹೊರಗಡೆ ರಂಗೋಲಿ ಬಿಡಿಸೋದು, ಕ್ಲೀನ್ ಮಾಡೋದು, ಪೂಜೆ ಎಲ್ಲ ಅಮ್ಮ ನೋಡಿಕೊಂಡ್ರು. ನಾನು ಮಾರ್ನಿಂಗ್ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಬಂದೆ. ಇವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದಾದಂತಹ 2 ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸಿಂಪಲ್ಲಾಗಿ ಹೆಲ್ದಿ ಸ್ಮೂತಿ ರೆಸಿಪಿ ಕೂಡ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಶುಕ್ರವಾರ ಬೆಳಗ್ಗೆ ನಾನು ದೋಸೆ ಅಂದರೆ ನಾನು ಮಸಾಲೆ ದೋಸೆಗೆ ಅಂತ 2 ಡೇಸ್ ಬಿಫೋರ್ ನಾನು ರುಬ್ಬೋದನ್ನು ಹೇಗೆ ಅಂತ ಶೇರ್ ಮಾಡ್ಕೊಂಡಿದ್ದೆ. ಅದೇ ಹಿಟ್ಟು ಸ್ವಲ್ಪ ಉಳಿದೋಗಿತ್ತು. ಅದಕ್ಕೆ ನಾನು ಈ ಥರ ಸಿಂಪಲ್ಲಾಗಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲನೇ ದಿನವೇ ಇದಕ್ಕೆ ಉಪ್ಪನ್ನು ಹಾಕಿ ಕಲಸಿ ಇಟ್ಕೊಂಡಿರ್ತೀನಿ. ಫ್ರಿಜ್ಜಲ್ಲೇನು ಸ್ಟೋರ್ ಮಾಡಲ್ಲ, ಹೊರಗಡೆನೇ ಇಟ್ಕೊಂಡಿದ್ದೆ. ಇವಾಗ ಆ ಹಿಟ್ಟಿಗೆ ನಾನು ಸಣ್ಣಕ್ಕೆ ಹೆಚ್ಚಿಕೊಂಡಿರೋ ಈರುಳ್ಳಿ, 1-2 ಮೆಣಸಿನ್ಕಾಯಿ ಹಾಗೂ ಒಂದು ಅರ್ಧ ಟೊಮೆಟೊ, ಕ್ಯಾರೆಟ್ ತುರಿನ ಸಣ್ಣಕ್ಕೆ ಫೈನಾಗಿ ಹೆಚ್ಚಿ ಇಟ್ಕೊಂಡಿದ್ದೆ. ಅದನ್ನು ಈ ಥರ ಕಾದಿರೋ ಕಾವಲಿಗೆ ದೋಸೆ ಹಾಕಿ ಸ್ವಲ್ಪ ತಿಕ್ಕಾಗಿಯೇ ದೋಸೆ ಹಾಕ್ಕೊಳ್ಬೇಕಾಗುತ್ತೆ. ಇದು ತುಂಬ ತೆಳು ಇದ್ದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಗಟ್ಟಿ ದೋಸೆ ಹಿಟ್ಟನ್ನು ಹಾಗೆ ಹಾಕಿ ಅದ್ರ ಮೇಲೆ ಇದನ್ನು ಅಷ್ಟನ್ನು ಸ್ಪ್ರೇ ಮಾಡಿ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಇದೆಲ್ಲ ತರಕಾರಿ ನೀಟಾಗಿ ಫ್ರೈ ಆಗಬೇಕಂದ್ರೆ ನಾವು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ಆವಾಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಇದಕ್ಕೆ ಮುಚ್ಚಳ ಮುಚ್ಚಿ ನೀವು ಯಾವುದಾದ್ರೂ ಸ್ಟೀಲ್ ಪ್ಲೇಟ್ ಕೂಡ ಕ್ಲೋಸ್ ಮಾಡ್ಕೊಳ್ಬೋದು, ಅಥವಾ ಈ ಥರ ಟಫನ್ ಗ್ಲಾಸ್ದೇನಾದರೂ ನಿಮ್ಮ ಹತ್ರ ಲಿಡ್ ಇದ್ದರೆ ಅದನ್ನು ಕೂಡ ಕ್ಲೋಸ್ ಮಾಡಿಕೊಂಡು ಒಂದು 5 to 6 ಮಿನಿಟ್ಸ್ ಬೇಯಿಸಿದ್ರೆ ಒಂದು ಕಡೆ ಪೂರ್ತಿಯಾಗಿ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಹಾಗೆ ಅದು ಲಿಡ್ಡಲ್ಲಿರೋ ನೀರೆಲ್ಲ ಕೆಳಗಡೆ ಬರೋದ್ರಿಂದ ಆ ಥರ ಸೈಡ್ನ ನೀರು ಸ್ಟೋರ್ ಆಗುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ, ದೋಸೆ ಹೆಂಚಲ್ಲಿ ಅದು ಹಾಗೆ ಹೋಗಿಬಿಡುತ್ತೆ. 2 ಕಡೆ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಫ್ರೆಶ್ ವೆಜಿಟೇಬಲ್ಸ್ ಅಲ್ವಾ, ಅದು ಕೂಡ ಸ್ವಲ್ಪ ಫ್ರೈ ಆಗುತ್ತೆ. ಹಾಗೆ ದೋಸೆ ನೋಡಿ ಬ್ಯಾಕ್ ಸೈಡ್ ಕೂಡ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಈ ಥರ ಉಲ್ಟಾ ಮಾಡಿಕೊಂಡ್ರೆ ಈ ಥರ ನೀಟಾಗಿ 2 ಕಡೆ ಬೆಂದಿದೆ ನೀಟಾಗಿ. ಇದನ್ನು ನಾವು ದೋಸೆ ಹಿಟ್ಟಿಗೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಆದರೆ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡೋದ್ರಿಂದ ದೋಸೆ ತುಂಬಾ ದಪ್ಪ ಬಂದುಬಿಡುತ್ತೆ. ಆ ಕಾರಣಕ್ಕೆ ಮೇಲ್ಗಡೆ ಈ ಥರ ಉದುರಿಸ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಉತ್ತಪ್ಪ ಅಂದರೆ ಒಂದು ತಿಂದು ನಿಜ ಸಾಕಾಗಲ್ಲ, ಇನ್ನೂ ಮತ್ತೊಂದು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಈ ಥರ ದೊಡ್ಡವ್ರಿಗೆ ಅಂದರೆ ಆ ಥರ ದೊಡ್ಡದಾಗಿ ಮಾಡ್ಕೊಳ್ಬೋದು. ಬಟ್ ಮಕ್ಕಳಿಗೆ ಕೊಡಬೇಕಾದ್ರೆ ಈ ಥರ ಚಿಕ್ಕದಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಉತ್ತಪ್ಪ ಮಾಡೋದಕ್ಕಂತಲೇ ದೋಸೆ ಹೆಂಚುಗಳು ಬರುತ್ತೆ. ಉತ್ತಪ್ಪ ಹೆಂಚು ಅಂದರೆ ಅದರಲ್ಲಿ ಎಗ್ಗೇನೋ ಮಾಡ್ತಾರೆ ಅಂತ ಅನಿಸುತ್ತೆ. ಅದೇ ಥರದ್ರಲ್ಲಿ ಉತ್ತಪ್ಪ ಕೂಡ ಮಾಡ್ಕೊಳ್ಬೋದು. ಉಳಿದಿರೋ ದೋಸೆ ಹಿಟ್ಟಲ್ಲಿ ಬರೀ ಪಡ್ಡುನೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ಅಥವಾ ಬೋಂಡಾ ರೆಸಿಪಿ ಕೂಡ ಮಾಡ್ಕೊಳ್ಬೋದು. ಆದರೆ ಉತ್ತಪ್ಪ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಮತ್ತು ದೋಸೆ ಮಾಡೋ ಟೈಮಲ್ಲಿನೇ ಇದು ಕೂಡ ಆಗೋಗ್ಬಿಡುತ್ತೆ. ವೆಜಿಟೇಬಲ್ಸ್ ಕೂಡ ಇರೋದ್ರಿಂದ ಇದು ತುಂಬ ಹೆಲ್ತಿ ರೆಸಿಪಿ ಆಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವೇನು ಗ್ರೇವಿ ಎಲ್ಲ ಮಾಡಬೇಕು ಅಂತ ಏನಿಲ್ಲ, ನಾವು ಚಟ್ನಿ ಜೊತೆಗೇನೆ ಸರ್ವ್ ಮಾಡ್ಕೊಳ್ಬೋದು, ರೆಡ್ ಅಥವಾ ಗ್ರೀನ್ ಚಟ್ನಿ ಜೊತೆಗೆ. ಆದರೆ ಬಾಂಬೆ ಸಾಗು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬಟ್ ನಿಮ್ಗೇನಾದರೂ ಟೈಮ್ ಸೇವಿಂಗ್ ಆಗಬೇಕು ಅಂದರೆ ಸಿಂಪಲ್ ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ವೆಜ್ ಲೋಡೆಡ್ ಇರೋದ್ರಿಂದ ತುಂಬ ಹೆಲ್ತಿ ಕೂಡ ಹೌದು. ಮಕ್ಕಳಿಗೆ ನೀವು 1 ಟೈಮ್ ಮಾಡಿಕೊಡಿ, ಮತ್ತೆ ಇದೇ ಬೇಕು ಅಂತ ಕೇಳ್ತಾರೆ. ಅಷ್ಟೊಂದು ಹೆಲ್ತಿ ಮತ್ತು ತುಂಬ ಸೂಪರಾಗಿರೋ ರೆಸಿಪಿ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿದ್ರೆ ಮತ್ತೆ ಅದನ್ನೇ ತಿಂತಾ ಇರ್ತೀರ, ಅಷ್ಟು ಹೆಲ್ತಿ ಇದು. ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಒಂದು ಜ್ಯೂಸನ್ನು, ಹೆಲ್ತಿ ಜ್ಯೂಸನ್ನು ಮಾಡ್ಕೊಂಡಿದ್ದೆ. ಅದು ಹೇಗೆ ಅಂತ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮನೇಲಿ ತಾಂಬೂಲಕ್ಕೆ ಅಂತ ಯಾರೋ ಒಂದು ಕೊಟ್ಟಿದ್ದ ಬಾಳೆಹಣ್ಣು, ಅಂದರೆ ಪಚ್ಚ ಬಾಳೆಹಣ್ಣು ಉಳಿದೋಗಿತ್ತು. ಅದರಿಂದ ಪಚ್ಚ ಬಾಳೆಹಣ್ಣು ಅಲ್ವಾ, ಹಾಗೆ ತಿನ್ನೋಕ್ಕಾಗಲ್ಲ ಇವಾಗ ಬಾಣಂತಿಯಾಗಿರೋದ್ರಿಂದ. ಅದಕ್ಕೆ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ. ಅದನ್ನು ನೀರಲ್ಲೇ ಎದ್ಕೊಂಡು ತಿನ್ಬೋದು ಅಂತ ಹೇಳ್ತಾರೆ, ಆದರೆ ಅದಕ್ಕಿಂತ ಜ್ಯೂಸ್ ಮಾಡಿಕೊಂಡ್ರೆ ಹೆಲ್ತಿ ಅಂತ ಅನ್ನಿಸ್ತು. ಆ ಕಾರಣಕ್ಕೆ ನಾನು ಇಲ್ಲಿ ಒಂದು 150 ml ಅಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲಿಗೆ ನಾನು ನೀರು ಮಿಕ್ಸ್ ಮಾಡಿಲ್ಲ, ಡೈರೆಕ್ಟಾಗಿ 150 ml ಅಷ್ಟು ಹಾಲನ್ನು ನಾನು ಕಾಯಿಸಿಟ್ಟಿರೋ ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಬಾಳೆಹಣ್ಣು, ಅದು ಸ್ವಲ್ಪ ತುಂಬಾ ಹಣ್ಣಾಗಿಬಿಟ್ಟಿತ್ತು. ತುಂಬ ಹಣ್ಣಾಗಿರೋ ಭಾಗನ ತಿಂದ್ಕೊಂಡು ಸ್ವಲ್ಪ ಗಟ್ಟಿಯಾಗಿರೋ 3/4 ಭಾಗ ಬಾಳೆಹಣ್ಣನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಕ್ಕೊಂಡ್ರೆ ಅದು ಕ್ರಷರ್ಗೆ ಸಿಗಲ್ಲ ಅನ್ನೋ ಕಾರಣಕ್ಕೆ ಹಾಗೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾವು ಶುಗರ್ ಏನು ಯೂಸ್ ಮಾಡ್ತಾ ಇಲ್ಲ, ಆ ಕಾರಣಕ್ಕೆ ಇದು ಹೆಲ್ತಿ ರೆಸಿಪಿ ಆಗಿರುತ್ತೆ.
ಶುಗರ್ ಯೂಸ್ ಮಾಡಿದ್ರೇನು ಕೂಡ ಚೆನ್ನಾಗಿರುತ್ತೆ. ಬಟ್ ಶುಗರ್ ಯೂಸ್ ಮಾಡದೇ ಇರೋದು ನಿಮ್ಮ ಹೆಲ್ತಿಗೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಅಷ್ಟೇ. ನಂತರ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಇಲ್ಲ ನೋಡಿ. ಒಂದು 2-3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡೋವಂಥ ರೆಸಿಪಿ ಇದು. ತುಂಬಾ ಹೆಲ್ತಿಯಾಗಿರುತ್ತೆ. ಇದನ್ನು ನಾವು ಕ್ವಿಕ್ಕಾಗಿ ಒಂದು 5 ಮಿನಿಟ್ಸಲ್ಲೆಲ್ಲ ಮಾಡಿಕೊಂಡು ತುಂಬ ಕಡಿಮೆ ಸಾಮಗ್ರಿ ಇರೋದ್ರಿಂದ ಮನೆಗೆ ಗೆಸ್ಟ್ ಬಂದಾಗ ಸಡನ್ನಾಗಿ ಮಾಡ್ಕೊಳ್ಬೋದು. 150 ml ಹಾಲಿಗೆ ನಾನು ಒಂದು ಅರ್ಧ ಬಾಳೆಹಣ್ಣು, 2 ಟೇಬಲ್ ಸ್ಪೂನಷ್ಟು ಪೀನಟ್ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಮೇಯ್ನ್ ಥಿಂಗ್ಸ್ ಅಂದರೆ ಹಾಲು, ಬಾಳೆಹಣ್ಣು ಮತ್ತು ಪೀನಟ್ ಬಟರ್ ಆಗಿರುತ್ತೆ. ಇದು 3 ಐಟಮ್ ಇದ್ರೇ ನಾವು ಇದನ್ನು ಮಾಡ್ಕೊಳ್ಬೋದು. ಪೀನಟ್ ಬಟರ್ ಬಂದು ಇದು ಥಿಕ್ನೆಸ್ ಬರಬೇಕಲ್ವ ಹಾಲಿಗೆ, ಜ್ಯೂಸಿಗೆ ಮಿಲ್ಕ್ ಶೇಕ್ಗೆ, ಆ ಕಾರಣಕ್ಕೆ ನಾವಿಲ್ಲಿ ಪೀನಟ್ ಬಟರ್ನ ಹಾಕ್ಕೊಳ್ತಿದ್ದೀವಿ. ನಂತರ 2 ಟೀ ಸ್ಪೂನಷ್ಟು ನಾನು ಕೊಕೋವಾ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಅನ್ಸ್ವೀಟೆಂಡ್, ಸ್ವೀಟ್ ಇರೋ ಕೊಕೋ ಪೌಡರ್ ಅಲ್ಲ, ಅನ್ಸ್ವೀಟೆಂಡ್ ಆಗಿರೋ ಕೊಕೋ ಪೌಡರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೇ ಬಿ ಪಕ್ಷಿ ಸೌಂಡ್ ತುಂಬ ಜಾಸ್ತಿ ಬರ್ತಿದೆ ಅಂತ ಅನಿಸುತ್ತೆ. ಬಟ್ ನಮ್ಮ ಮನೆ ನೇಚರ್ ಮಧ್ಯೆ ಇರೋದ್ರಿಂದ ಪಕ್ಷಿ ಸೌಂಡ್ ಬಂದೇ ಬರುತ್ತೆ. ನನ್ನ ವಾಯ್ಸ್ಗಿಂತ ಅದು ತುಂಬಾ ಇಂಪಾಗಿರುತ್ತೆ. ಮೇ ಬಿ ನೀವು ಅದೇ ಬೆಟರ್ ಅಂತ ಅಂದ್ಕೊಳ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇದಕ್ಕೆ ಸ್ವೀಟ್ನೆಸ್ಗೋಸ್ಕರ ನಾನು ಸ್ವಲ್ಪ ಹನಿ, ಅಂದರೆ ಆಲ್ಮೋಸ್ಟ್ 1 ಟೇಬಲ್ ಸ್ಪೂನಷ್ಟು ಹನಿನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ನಾರ್ಮಲ್ ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೊಳ್ಬೋದು. ಅಂದರೆ ನಾವು ಪಲ್ಸ್ಗೆ ಯೂಸ್ ಮಾಡ್ತೀವಲ್ಲ ಸ್ಮಾಲ್ ಮಿಕ್ಸಿ ಜಾರ್, ಅದರಲ್ಲಿ ನಾನು ಜ್ಯೂಸರ್ ಜಾರೇ ಇರೋದ್ರಿಂದ ಅದಕ್ಕೇ ಹಾಕಿ ನಾನು ಒಂದು ಸತಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ರೆಡಿಯಾಗಿದೆ. ತುಂಬಾ ಹೆಲ್ತಿ ರೆಸಿಪಿ ಇದು. ಇದನ್ನು ನಾವು ನಾರ್ಮಲಾಗಿ ಯಾವಾಗ ಬೇಕಾದ್ರೂ ಕುಡಿಬೋದು. ಸ್ವೀಟ್ ಏನು ಇಲ್ಲದೆ ಇರೋದ್ರಿಂದ ನಾವು ಆಲ್ಮೋಸ್ಟ್ ನೀವು ಇದನ್ನು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಒಂದು 11 o'clock ಹಂಗೆ ಅಥವಾ ಒಂದು 4 o'clock ಹಂಗೆ ಮಾಡಿದ್ರೆ ಅಥವಾ ಗೆಸ್ಟ್ಗಳಿಗೆ ಇದನ್ನು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಇದನ್ನು ನಾನೊಂದು ಗ್ಲಾಸ್ಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೋಕೋವಾ ಪೌಡರ್ನ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬನಾನಾ ಇಂದ ಮಾಡಿರೋದ್ರಿಂದ ಬನಾನಾ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು, ಅಥವಾ ಹಾಲಿಂದ ಮಾಡಿರೋದ್ರಿಂದ ಮಿಲ್ಕ್ ಶೇಕ್ ಅಂತ ಕೂಡ ಹೇಳ್ಕೊಬೋದು, ಕೋಕೋವಾ ಮಿಲ್ಕ್ ಶೇಕ್ ಅಂತ ಬೇಕಾದರೂ ಹೇಳ್ಬೋದು. ಬಟ್ ಅನ್ಸ್ವೀಟೆಂಡ್ ಮತ್ತು ತುಂಬಾ ಹೆಲ್ತಿ ರೆಸಿಪಿ ಇದು. ನೋಡಿ ಎಷ್ಟು ಡಿಲಿಷಿಯಸ್ಸಾಗಿ ಕಾಣಿಸ್ತಿದೆ ಅಂತ. ನನಗಂತೂ ಇದ್ರ ಘಮ ನೋಡಿನೇ ಯಾವಾಗ ಕುಡಿತೀನೋ ಅಂತ ಅನಿಸ್ಬಿಟ್ಟಿತ್ತು. ಮೇಲೆ ಇನ್ನೂ ಏನು ಮಾಡಬೇಕಂತ ಅಂದರೆ ಡಿಸೈನ್ ಡೆಕೋರೇಟ್ ಏನೇನು ಮಾಡಬೇಕಂತ ಅನ್ನಿಸ್ಲೇ ಇಲ್ಲ. ಅದು ಎಷ್ಟು ಬೇಗ ಕುಡಿತೀನೋ ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಹೆಲ್ತಿಯಾಗಿ ಇತ್ತು. ಇದೆಲ್ಲ ಕುಡ್ದು ಆದಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ನೈಟ್ಗೆ ನಾನು ದೋಸೆ ಹಿಟ್ಟು ರುಬ್ಬುವಾಗಲೇ ನಾನು ನಿಮಗೆ ತೋರಿಸಿದ್ದೆ, ಏನಾದರೂ ಉದ್ದಿನಬೇಳೆ ಜಾಸ್ತಿ ಆಯಿತು ರುಬ್ಬಿರೋದು ಅಂತ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನಾವು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೋದು ಅಂತ. ಆ ರಾಗಿ ಹಿಟ್ಟನ್ನು ನೋಡಿ ಈ ಥರ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ನಾನು ಉದ್ದಿನಬೇಳೆ ಹಿಟ್ಟಿಗೆ ಮಿಕ್ಸ್ ಮಾಡಿಟ್ಟಿದ್ದೆ. ಅದು ಗಟ್ಟಿಯಾಗಿತ್ತು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ನಾನು ಅದರಿಂದನೇ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದು ನೈಟ್ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ನಿಮಗೆ ಗೊತ್ತೇ ಇರುತ್ತೆ, ಅಕ್ಕಿ ದೋಸೆಗಿಂತ ರಾಗಿ ದೋಸೆ ತುಂಬಾ ಹೆಲ್ತಿ. ಆ ಹಿಟ್ಟನ್ನು ಹಾಗೆ ನಾನು ದೋಸೆ ಥರ ಹಾಕ್ಕೊಂಡು ಅದಕ್ಕೆ, ಬಟ್ ಇದರಲ್ಲಿ ದೋಸೆ ಉತ್ತಪ್ಪಗೂ ರಾಗಿ ಉತ್ತಪ್ಪಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ನಾವಿಲ್ಲಿ ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ. ಸೊಪ್ಪು, ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ, ಕ್ಯಾರೆಟ್ ತುರಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ನಾವಿಲ್ಲಿ ರಾಗಿ ಉತ್ತಪ್ಪನ ಮಾಡ್ಕೊಳ್ತಾ ಇದ್ದೀವಿ. ಚಪಾತಿ ಕಂಪೇರ್ ಮಾಡಿದ್ರೆ, ಮುದ್ದೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಹೆಲ್ತಿ ರೆಸಿಪಿ ಅಂತ ಅನಿಸುತ್ತೆ. ಐ ಮೀನ್ ವೆಜ್ಜೀಸ್ ಎಲ್ಲ ಇರೋದ್ರಿಂದ ಚಪಾತಿ ಪ್ಲೇನಾಗಿರುತ್ತೆ ಮತ್ತು ಕೇವಲ ಆಯಿಲ್ ಕಂಟೆಂಟ್ ಇರುತ್ತೆ. ಮುದ್ದೆ ಏನಾದರೂ ತಿನ್ನೋಕ್ಕೆ ಬೋರ್ ಆಯಿತು ಅಂತ ಅನಿಸಿದ್ರೆ ನೀವು ಇದು ಕೂಡ ಬ್ರೇಕ್ಫಾಸ್ಟ್ಗೆ, ಸ್ನ್ಯಾಕ್ಸ್ಗೆ ತುಂಬ ಹೆಲ್ತಿ ರೆಸಿಪಿ ಆಗಿರುತ್ತೆ. ನೈಟ್ ಟೈಮು ನೀವು ಮುದ್ದೆ ಅಥವಾ ಚಪಾತಿ ತಿನ್ನೋ ಪ್ರಾಕ್ಟೀಸ್ ಏನಾದರೂ ಮಾಡ್ಕೊಂಡಿದ್ರೆ ಈ ಥರ ನೀವು ರಾಗಿಯಿಂದ ಉತ್ತಪ್ಪನ ಮಾಡ್ಕೊಳ್ಬೋದು. ಇದಕ್ಕೆ ಆಯಿಲ್ ಆಪ್ಷನ್ ಆಗಿರುತ್ತೆ, ನಾವು ಆಯಿಲ್ ಇಲ್ಲದೇನೂ ಕೂಡ ಮಾಡ್ಕೊಳ್ಬೋದು. ದೋಸೆ ಎಲ್ಲ ನೋಡಿ ಎಷ್ಟೊಂದು ಹೆಲ್ತಿ ರೆಸಿಪೀಸ್ ಎಲ್ಲ ಇದೆ. ನಾವು ಒಬ್ಬೊಬ್ಬರು ಒಂದೊಂದು ಥರ ಅಡುಗೆ ಮಾಡ್ತಾರೆ, ಬಟ್ ನಾವು ಎಷ್ಟು ಹೆಲ್ತಿಯಾಗಿ ಯಾವ ಥರ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ನಾವೇನಾದರೂ ರೆಗ್ಯುಲರಾಗಿ ಅಡುಗೆ ಮಾಡೋರಾದರೆ ಈ ಥರನೇ ನಾವು ತುಂಬ ಹೆಲ್ತಿಯಾಗಿ ಮಾಡ್ಕೊಳ್ಬೋದು. ನಾನು ಇವತ್ತಿನ ವ್ಲಾಗಲ್ಲಿ ಪೂರ್ತಿ ಕುಕ್ಕಿಂಗ್ ವ್ಲಾಗೇನೆ ಮಾಡಿದ್ದೀನಿ, ಹೆಲ್ತಿ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ. ನಿಮಗೆ ಈ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮಗೆ ಏನಾದರೂ ಇಷ್ಟ ಆಗೋ ಅಂಶಗಳಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ ಏನಾದರೂ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಂತ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ದಯವಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.